ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಶೈಕ್ಷಣಿಕ ಅಪ್ಡೇಟ್ಸ್ ನೋಡೋಣ. ಮುಂದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇ ಅಪ್ಡೇಟ್ ನೋಡ್ಬೋದು. ಇಲ್ಲಿ PU ಪರೀಕ್ಷೆಗೆ ರಾಜ್ಯಗಳ ಸಹಮತ ಅಂತ ಇದೆ. ಇಲ್ಲಿ ಕ್ಲಾಸ್ 12 ಪರೀಕ್ಷೆಗೆ ರಾಜ್ಯಗಳ ಸಹಮತ ಅಂತಂದರೆ ಚೆನ್ನಾಗಿರುತ್ತೆ. ಯಾಕಂದರೆ PUC ಅಂತಂದರೆ ನಾವಲ್ಲಿ ಕರ್ನಾಟಕದವರು ಅದಕ್ಕೆ PUC ಅಂತ ಕರಿತೀವಿ. ಬೇರೆ ರಾಜ್ಯದವರು ಯೂಸಲಿ ಅದನ್ನು ಅನ್ನೋದಿಲ್ಲ. ನಿಮಗೆ ಈ ಒಂದು ವರ್ಡ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಯಾವಾಗ ನೀವು ನೀಟ್ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತೀರೋ ಆವಾಗ PUC ಅನ್ನೋ ವರ್ಡ್ ಬರುತ್ತೆ. ಆವಾಗ ನಿಮಗೆ ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾವು ಕರ್ನಾಟಕದಲ್ಲಿ ಅದನ್ನು PUC ಅಂತ ಕರಿತೇವೆ. ಉಳಿದೆಲ್ಲ ಕ್ಲಾಸ್ 12 ಅಂತ ಅವರು ಕರಿಬೋದು. ಸೊ ರಾಜ್ಯಗಳ ಸಹಮತ ಅಂದರೆ CBSE ಏನು ಕ್ಲಾಸ್ 12 ಪರೀಕ್ಷೆ ನಡೆಸಬಾರ್ದು ಅನ್ನೋ ಒಂದು ಚರ್ಚೆ ಸಭೆಯಲ್ಲಿ ರೀಸೆಂಟ್ಲಿ ಕೇಂದ್ರ ಸರ್ಕಾರದಿಂದ ನಡೆದಿರುವಂಥ ಸಭೆಯಲ್ಲಿ ಚರ್ಚೆ ಆಗ್ತಾಯಿತ್ತು. ಸೊ ಆವಾಗ ಭಾಳಷ್ಟು ರಾಜ್ಯಗಳು ಸಹಮತ ನೀಡಿವೆ. ಹೌದು, ಪರೀಕ್ಷೆನ ನಡೆಸಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಆ ಕ್ಲಾಸ್ 12 ಪರೀಕ್ಷೆ ನಡೀತಿ ಏನು ರ್ಯಾಂಕಿಂಗ್ ಬರುತ್ತೋ ಅದು ಮೀನ್ಸ್ ಅವ್ರ ಪರ್ಸೆಂಟೇಜ್ ಏನು ಬರುತ್ತೋ ಅದರ ಆಧಾರದ ಮೇಲೆ ನಮ್ಮ ಪ್ರತಿಯೊಂದು ರಾಜ್ಯದಲ್ಲಿ ನಡೆಯುವಂತಹ ಈ ಒಂದು ವೃತ್ತಿಪರ ಕೋರ್ಸ್ಗಳಿಗೆ ಇಂಜಿನಿಯರಿಂಗ್ ಆಗಿರ್ಬೋದು, BNYS ಆಗಿರ್ಬೋದು, ಫಾರ್ಮಸಿ ಆಗಲಿ ಮತ್ತು ಆಮೇಲೆ ಫಾರ್ಮಾ ಸೈನ್ಸ್ ಆಗಲಿ, ಇವೆಲ್ಲಗಳ ರ್ಯಾಂಕಿಂಗ್ಗಳು ಏನಪ್ಪ ಅಂತಂದರೆ PUC ಸೆಕೆಂಡ್ರಲ್ಲಿ ತೆಗೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ ಅಲ್ಲಿ ಡಿಪೆಂಡ್ ಆಗಿರುತ್ತೆ. ಅಂದರೆ ಕ್ಲಾಸ್ 12 ಆಗಿರ್ಬೋದು ಅಥವಾ PUC ಸೆಕೆಂಡ್ರಿನಲ್ಲೇ ತೆಗೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆಯೂ ಸಹ ಅವಲಂಬಿತವಾಗಿರುತ್ತೆ. ಸೊ ಆ ಕಾರಣದಿಂದಾಗಿ CBSE ರೀಸೆಂಟ್ಲಿ ಒಂದು ಸಭೆಯನ್ನು ನಡೆಸಿ, ಅಂದರೆ ಕೇಂದ್ರ ಸಭೆಯನ್ನು ನಡೆಸಿ ಚರ್ಚೆ ಮಾಡಲಾಗ್ತಾ ಇತ್ತು. ಸೊ ಕ್ಲಾಸ್ 12 ಪರೀಕ್ಷೆ ನಡೆಸೋಣ ಅಥವಾ ಬೇಡ ಅಂತೇಳಿ. ಸೊ ಈಗ ಬಂದಿರುವಂಥ ವರದಿಯ ಪ್ರಕಾರ ಒಂದು 2-3 ರಾಜ್ಯಗಳು ಬಿಟ್ಟರೆ ಉಳಿದೆಲ್ಲ ರಾಜ್ಯಗಳು ಪರೀಕ್ಷೆಯನ್ನು ನಡೆಸಿ ಅಂತೇಳಿ ತಮ್ಮ ಸಹಮತವನ್ನು ನೀಡಿವೆ. ಸೊ ಇದಲ್ಲದೆ ಆ ಸಭೆಯಲ್ಲಿ ಕೇಂದ್ರ ಸರ್ಕಾರದಿಂದ 2 ಚರ್ಚೆ ಸಾಗಿತ್ತು. ಒಂದು, ರಾಜ್ಯದಲ್ಲಿ ಏನು ನೀವು PUC ಸೆಕೆಂಡರಿ ಎಕ್ಸಾಮ್ ನಡೆಸ್ತಾ ಇದ್ರು ಅಂದರೆ ಕ್ಲಾಸ್ 12 ಪರೀಕ್ಷೆಯನ್ನು ನಡೆಸಬೇಕಂತ ಇದ್ರು ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ಒಂದು ಚರ್ಚೆ ಸಹ ನಡೀತಾ ಇತ್ತು. ಮತ್ತು ಇದರಲ್ಲಿ 2 ಸಲಹೆಗಳನ್ನು ಸಹ ಕೇಂದ್ರ ಸರ್ಕಾರ ನೀಡಿತು. ಈಗಲೂ ಹೇಳ್ತಾ ಇದ್ದೀನಿ, ಸಲಹೆ ಆಗಿತ್ತದು, ಅದರ ಶಿಫಾರಸು ಅಂತ ಅನ್ಬೋದು. ಬಟ್ ಯಾವುದೇ ರೀತಿ ನೋಟಿಫಿಕೇಷನ್ ಇಲ್ಕಿ ಅದನ್ನು ಫಾಲೋ ಮಾಡಲೇಬೇಕಂತೇಳಿ ಭಾಳ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಕೇಂದ್ರ ಸರ್ಕಾರದಿಂದ ಆ ಸಭೆಯಲ್ಲಿ 2 ಸಲಹೆಗಳನ್ನು ನೀಡಿದರು. ಸೊ ಮೊದಲನೇದು, ಈ ಒಂದು COVID-19 ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂಥ ಹಿನ್ನೆಲೆಯಲ್ಲಿ ಪರೀಕ್ಷೆ ನಡೆಸಬೇಕು ಅಂತಂದರೆ ಆ್ಯಕ್ಚುಲಿ ಒಂದು ನಿಯಂತ್ರಣಕ್ಕೆ ಬಂದಾಗೆ ನಡೆಸ್ತಾರೆ. ಸೊ ನಡೆಸಬೇಕು ಅಂತಂದರೆ ಯಾವುದೇ ರೀತಿಯ ಒಂದು ಸೋಂಕು ಹರಡುವಿಕೆ ಒಂದು ಜಂಕ್ಷನ್ ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ಯಾವ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಓದಿರ್ತಾರೋ ಅದೇ ಕಾಲೇಜಿನಲ್ಲಿ ಪರೀಕ್ಷೆ ನಡೆಸಬಹುದಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಇನ್ನೊಂದು ಸಲಹೆ ಸಹ ನೀಡಲಾಗಿತ್ತು, ಪರೀಕ್ಷೆ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ. 3 ಗಂಟೆಯಿಂದ ನಾವಲ್ಲಿ 1:30 ಗಂಟೆಗೆ ನಾವು ಪರೀಕ್ಷೆ ಒಂದು ವೇಳೆ ಸಮಯವನ್ನು ನಿಗದಿ ಮಾಡಿದರೆ ಚೆನ್ನಾಗಿರುತ್ತಾ, ಮತ್ತು ಆಮೇಲೆ ಮುಖ್ಯವಾಗಿರುವಂಥ ಪರೀಕ್ಷೆಗಳಿಗೆ ಮಾತ್ರ ಅಲ್ಲಿ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ಳೋಣ ಅಂತ ಚರ್ಚೆ ಆಗ್ತಾಯಿದೆ. ಆ್ಯಕ್ಚುಲಿ CBSEನಲ್ಲಿ 117 ಸಬ್ಜೆಕ್ಟ್ಗಳಿರ್ತವೆ. ಓಕೆ, ಅದರಲ್ಲಿ ವಿದ್ಯಾರ್ಥಿಗಳು 5 ಅಥವಾ 6 ಸಬ್ಜೆಕ್ಟ್ಗಳನ್ನ ತೆಗೆದುಕೊಂಡು ಪರೀಕ್ಷೆಯನ್ನು ಬರೀತಾರೆ. ಸೊ ಹಾಗಾಗಿ ಅವರು ಆ್ಯಕ್ಚುಲಿ 19 ಸಬ್ಜೆಕ್ಟ್ಗಳಿಗೆ ಮಾತ್ರ ಪರೀಕ್ಷೆ ನಡೆಸಬೇಕು ಅಂತ ಆಲ್ರೆಡಿ ವಿಚಾರಣೆ ಮಾಡ್ತಾ ಇದ್ದಾರೆ. CBSE ಅದೇ ರೀತಿ ನಡೆಯುತ್ತೆ. ಸೊ ಅವರು ರೀಸೆಂಟ್ಲಿ ಹೇಳಿರುವ ಪ್ರಕಾರ ಜುಲೈ 13ರಿಂದ ಆಗಸ್ಟ್ 26ರ ನಡುವೆ ಪರೀಕ್ಷೆ ನಡೆಸಿ ಸೆಪ್ಟೆಂಬರ್ನಲ್ಲಿ ನಾವು ಫಲಿತಾಂಶವನ್ನು ನೀಡುತ್ತೇವೆ ಅಂತ ಅವರು ಹೇಳಿಕೆ ನೀಡಿದ್ದಾರೆ. ಅಂದರೆ CBSEಗೆ ಸಂಬಂಧಪಟ್ಟಾಗ ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಏನು ಸಲಹೆ ನೀಡಿತ್ತು ಎಲ್ಲ ರಾಜ್ಯಕ್ಕೆ, ಅದರಲ್ಲಿ ಯೂಸಲಿ ಸಮಯವನ್ನು ಕಡಿಮೆ ಮಾಡೋಣ ಅಂತ ಭಾಳಷ್ಟು ರಾಜ್ಯಗಳಲ್ಲಿ ತಮ್ಮ ಒಂದು ಒಪ್ಪಿಗೆ ನೀಡಿದ್ದಾರೆ. ಬಟ್ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗ ನಾನು ಹೇಳಬೇಕು ಅಂತಂದರೆ ನೋಡಿ, ಸಮಯ ಕಡಿಮೆ ಮಾಡಬೇಕು ಅಂತಂದರೆ ಅದು ಸುರೇಶ್ ಕುಮಾರ್ ಅವರು ಹೇಳಿರುವಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಸಮಯ ನೋಡಿ ಕಡಿಮೆ ಮಾಡಬೇಕು ಅಂದರೆ 3 ಗಂಟೆಯಿಂದ 90 ನಿಮಿಷಗಳವರೆಗೆ ಮಾಡಬೇಕು ಅಂತಂದರೆ ಎಕ್ಸಾಮ್ ಪ್ಯಾಟರ್ನಲ್ಲಿ ಬದಲಾವಣೆ ಆಗಬೇಕಾಗುತ್ತೆ. ಈಗ ಆಲ್ರೆಡಿ 30%ಗೆ ರೆಡ್ಯೂಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡೆಲ್ ಪೇಪರ್ಸ್ ರೆಡಿ ಮಾಡಿದ್ದಾರೆ. ಮತ್ತು ಆ್ಯನ್ಯುವಲ್ ಪೇಪರ್ಸ್ ಆಲ್ರೆಡಿ ರೆಡಿಯಾಗಿದೆ, ಪ್ರಿಂಟ್ಸ್ ಆಗಿದೆ, ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಪರೀಕ್ಷೆ ಮಾತ್ರ ನಡೆಸಬೇಕಷ್ಟೇ. ಸೊ ಈ ಸಂದರ್ಭದಲ್ಲಿ ಮತ್ತೆ 90 ನಿಮಿಷಗಳಿಗೆ ಮಾಡಬೇಕು, ಮಾಡೆಲ್ ಪೇಪರ್ಸ್ ಮತ್ತೆ ರೆಡಿ ಮಾಡಬೇಕು, ಮತ್ತು ಪೇಪರ್ನ ಸೆಟ್ ಮಾಡಬೇಕು ಅಂತಂದರೆ ಮತ್ತೆ 75 ಡೇಸ್ ಲಾಂಗ್ ಪ್ರೊಸೆಸ್ ಆಗುತ್ತೆ. ಸೊ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಕನ್ಫ್ಯೂಷನ್ ಆಗ್ಬೋದು. ಸೊ ಆ ಕಾರಣದಿಂದಾಗಿ ನಾವು ಅದನ್ನು ಮಾಡುವುದಿಲ್ಲ. ಮುಂದೆ ಒಂದು ವೇಳೆ ಫ್ಯೂಚರ್ನಲ್ಲಿ ಕೊರೋನಾ ಒಂದು ವೇಳೆಗೆ ಕಡಿಮೆ ಆಗದೇ ಇದ್ದರೆ ವಿದ್ಯಾರ್ಥಿಗಳ ಮತ್ತು ಪೋಷಕರ ಮನಸ್ಥಿತಿ ಅನುಗುಣವಾಗಿ ಅದನ್ನು ಅವಲೋಕಿಸಿ ಶಿಕ್ಷಣ ತಜ್ಞರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ನಂತರ ಅದರ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಅಂದರೆ ಒಟ್ಟಲ್ಲಿ ಹೇಳಬೇಕು ಅಂತಂದರೆ ಪರೀಕ್ಷೆ ಸಮಯದಲ್ಲಾಗಲಿ ಮುಖ್ಯ ವಿಷಯಗಳಿಗೆ ಮಾತ್ರ ಪರೀಕ್ಷೆ ತೆಗೆದುಕೊಳ್ಳೋದಾಗಲಿ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಂಡಿಲ್ಲ. ಓಕೆ, ಸೊ ಮತ್ತು SLC ಪರೀಕ್ಷೆ ಯಥಾ ಪ್ರಕಾರ ನಡೆಯುತ್ತೆ. ಸೊ ಕೊರೋನಾ ನಿಯಂತ್ರಣಕ್ಕೆ ಬಂದಾಗ ಡೇಟ್ನ ಸಹ ಅನೌನ್ಸ್ ಮಾಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಬೇಡಿ. ಸೊ ನಿನ್ನೆ ನಾನು ಹೇಳಬೇಕು ಅಂತಂದ್ರೆ ಯಾವುದೇ ರೀತಿ ಮೀಟಿಂಗ್ ಅಂತೂ ಇದಕ್ಕೆ ಸಂಬಂಧಪಟ್ಟಾಗ ಒಟ್ಟಾಗಿಲ್ಲ. ಬಟ್ ಈ ಒಂದು ಹೇಳಿಕೆ ಇತ್ತು, ಅದನ್ನು ಪತ್ರದ ಮೂಲಕ ಕೇಂದ್ರ ಸರ್ಕಾರಕ್ಕೆಲ್ಲ ರವಾನೆ ಮಾಡಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಸರ್ ಮೀಟಿಂಗ್ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ಬಟ್ ಯಾವುದೇ ರೀತಿ ಅಫಿಷಿಯಲಿ ಮೀಟಿಂಗ್ ನಡೆಸ್ತೀವಂತ ಒಟ್ಟಾಗಿ ಹೇಳಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಬಟ್ ಅದ್ರ ಬಗ್ಗೆ ಇವತ್ತು ಸಹ ಯಾವುದೇ ರೀತಿ ನ್ಯೂಸ್ ಪೇಪರ್ನಲ್ಲಿ ಮಾಹಿತಿ ಬಂದಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ಮೀಟಿಂಗ್ ನಡೆಸಿಲ್ಲ ಅನ್ಕೋತೀನಿ. ಆದರೆ ನಿನ್ನೆ ಈ ಒಂದು ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ವರ್ಗಾವಣೆ ಆಗಿರ್ಬೋದು ಮತ್ತು ಶಿಕ್ಷಕರ ಕೆಲವು ಒಂದು ಸಮಸ್ಯೆಗೆ ಅನುಗುಣವಾಗಿ ಚರ್ಚೆ ನಡೆದಿದೆ.
ಬಟ್ PUC ಆಗಲಿ SSLC ಆಗಲಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಾಗ ಯಾವುದೇ ರೀತಿಯಲ್ಲಿ ಮೀಟಿಂಗ್ ಆಗಿಲ್ಲ. ನೆಕ್ಸ್ಟ್ ಅಪ್ಡೇಟ್ ನೋಡ್ಬೋದು, ಶಾಲೆ ಯಾವಾಗ ವೇಳಾಪಟ್ಟಿ ಶೀಘ್ರ ನೀಡಿ ರೂಪಿಸ ಒತ್ತಾಯ ಮಾಡಲಾಗ್ತಾ ಇದೆ. ಅಂದರೆ ಶಾಲೆಗಳ ವೇಳಾಪಟ್ಟಿಯನ್ನು ಈ ಒಂದು ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟ ಹಾಗೆ ಬೇಗ ರಿಲೀಸ್ ಮಾಡಿ ಅಂತ ಹೇಳಲಾಗ್ತಾ ಇದೆ. ಈ ಕಾರಣ ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ, ಹೋದ ವರ್ಷ ಈ ಒಂದು ಅಕಾಡೆಮಿಕ್ ಇಯರ್ ಸರಿಯಾಗಿಲ್ಲದೆ ಕಾರಣದಿಂದಾಗಿ ಆನ್ಲೈನ್ ಕ್ಲಾಸ್ ನಡೆಸಬೇಕಾ ಆಫ್ಲೈನ್ ಕ್ಲಾಸ್ ನಡೆಸಬೇಕು ಅನ್ನೋದು ಭಾಳ ತಡವಾಗಿರುವಂಥದ್ದು. ಭಾಳ ಬೇಗ ನಡೆಸಿದ್ರೆ ಮಿನಿಮಮ್ 210 ಡೇಸ್ ಆದರೂ ಬೇಕಾಗುತ್ತೆ. ಸೊ ಈ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡೋದಕ್ಕಾಗಿ ಮತ್ತು ರಿವಿಷನ್ ಮಾಡೋದಕ್ಕಾಗಿ ಮತ್ತು ಪರೀಕ್ಷೆನ ಆನ್ಲೈನೇ ನಡೆಸಬೇಕಾದ ಆಫ್ಲೈನ್ ನಡೆಸಬೇಕನ್ನೋದು ಒಂದು ನೀವು ಇನ್ಫಾರ್ಮೇಷನ್ ಹೊಡಿಸಿದ್ರೆ ಅದರ ತಕ್ಕಾಗಿ ನಾವು ಅಕಾಡೆಮಿಕ್ ಇಯರ್ನ ಸ್ಟಾರ್ಟ್ ಮಾಡ್ತೇವೆ. ಹಾಗೂ ಹೊಸ ಅಡ್ಮಿಷನ್ಸ್ಗೆ ತಕ್ಕ ಹಾಗೆ ಬೇಗ ಒಂದು ನೋಟಿಫಿಕೇಷನ್ ಹೊರಡಿಸಿ ಅಂತ ರೂಪಿಸ ಕರ್ನಾಟಕ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿ ಒಂದು ಪತ್ರವನ್ನು ಅಲ್ಲಿ ಬರೆದಿದೆ. ವಿದ್ಯಾರ್ಥಿಗಳೇ, ಮೊದಲು ಹೇಳ್ತಾ ಇದ್ದೆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ. ಸೊ ಅದೇ ರೀತಿ ಪೋಸ್ಟ್ಪೋನ್ ಆಗಿತ್ತು. ಬಿಕಾಸ್ ಲಾಜಿಕಲಿ ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ ಅದನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು. ಸೊ ಈಗ ಹೇಳ್ತಾ ಇದ್ದೀನಿ, ಪರೀಕ್ಷೆ ನಡೀತೆ ಈ ಒಂದು ಕೊರೋನಾ ತಗ್ಗಿದ ನಂತರ. ಈಗಂತೂ ನಡೆಯೋದಿಲ್ಲ. ಕೊರೋನಾ ಸಂದರ್ಭದಲ್ಲಿ ಪರೀಕ್ಷೆ ನಡೆಸಿ ನೀವು ಯಾವುದೇ ರೀತಿ ಆರೋಗ್ಯಕ್ಕೆ ಹಾನಿ ಮಾಡುವುದಿಲ್ಲ. ಅದ್ರ ಬಗ್ಗೆ ವರಿಬೇಡ. ಸರ್ಕಾರ ಅದರ ಬಗ್ಗೆ ಚಿಂತನೆ ಮಾಡಿದೆ ಆಲ್ರೆಡಿ. ಕೊರೋನಾ ನಿಯಂತ್ರಣಕ್ಕೆ ಬಂದಾಗ ಮಾತ್ರ ನಿಮ್ಮ ಪರೀಕ್ಷೆ ನಡೆಸಲಾಗುತ್ತೆ. ಯಾವ ಫುಲ್ಲಿ ಸೇಫ್ಟಿ ಅಂದರೆ ಮಾರ್ಗಸೂಚಿನ ಪಾಲನೆ ಮಾಡಿ ಯಾವುದೇ ರೀತಿ ತೊಂದರೆ ಆಗದೆ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಪರೀಕ್ಷೆ ನಡೆಸ್ತಾರೆ. ಮೊದಲನೇ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಡೆಸ್ತಾರೆ ಯೂಸಲಿ. ಈಗ ಸುಮ್ಮನೆ ನಡೆಯೋದಿಲ್ಲ ಅಂತ ಹೇಳಿದ್ರೆ ನೀವು ಸ್ಟಡಿ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪರೀಕ್ಷೆ ನಡೀತೆ, ಸ್ಟಡಿ ಮಾಡ್ತಾ ಇರಿ. ಯಾವೇ ಒಂದು ಗಾಳಿ ಸುದ್ದಿ ಬಂದರೂ ಅದನ್ನು ಇಗ್ನೋರ್ ಮಾಡಿ. ನ್ಯೂಸ್ ಪೇಪರಲ್ಲಿ ಬರುತ್ತೆ, ಏನೇ ಇನ್ಫಾರ್ಮೇಷನ್ ಬಂದರೂ ಸಹ, ಮತ್ತು TV ನ್ಯೂಸಲ್ಲೂ ಸಹ ಬರುತ್ತೆ. ಇದಲ್ಲದೆ ನಾನು ಒಂದೆಡೆ ಟ್ರಸ್ಟೆಡ್ ಸೋರ್ಸಸ್ಸಿಂದ ನನಗೆ ಇನ್ಫಾರ್ಮೇಷನ್ ಬಂದರೆ ಡೆಫಿನೆಟ್ಲಿ ವಿಡಿಯೋ ಮುಖಾಂತರ ನಾನು ನಿಮಗೆ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ವಿಡಿಯೋ ಇಷ್ಟೇ ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರೆಯಬೇಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.